ಚಿಕ್ಕೋಡಿ ತಾಲೂಕಿನ ಖೇಮ್ಲಾಪುರದಲ್ಲಿರ್ತಕ್ಕಂಥ ಸಾಸಲಟ್ಟಿ ಗ್ರಾಮದ ರಸ್ತೆ ಕತೆ ಯಾರು ಹೇಳದಂತಾಗೋಗಿದೆ. ಸುಮಾರು ಈ ಸಾಸಲಟ್ಟಿ ತೋಟ ಏನಿದೆ, ತೋಟದ ರಸ್ತೆಗಾಗಿ ಸಾರ್ವಜನಿಕರು ಅನೇಕ ಬಾರಿ ಶಾಸಕರಿಗಾಗಲಿ ಜನಪ್ರತಿನಿಧಿಗಳಾಗಲಿ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಇದರ ಬಗ್ಗೆ ಯಾವೊಬ್ಬ ಅಧಿಕಾರಿಯೂ ಕೂಡ ಯಾವೊಬ್ಬ ಶಾಸಕರು ಕೂಡ ತುಟಿ ಬಿಸ್ತಾ ಇಲ್ಲ. ಸುಮಾರು 30 ಮನೆ ಈ ತೋಟದ ಕಡೆ ವಾಸ ಮಾಡುತ್ತೆ, ಸಾಸಲಟ್ಟಿ ತೋಟದ ಕಡೆ. ಆದರೂ ಕೂಡ ಜನರು ಕೆಸರಿನಲ್ಲಿಯೇ, ಮಳೆ ಬಂದರೆ ಸಾಕು ಕೆಸರಿನಲ್ಲಿಯೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅಲ್ಲಿನ ಏನು ಗ್ರಾಮಸ್ಥರೇನಿದ್ದಾರೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರಸ್ತೆ ನೋಡಿದರೆ ಎಂಥರಿಗೂ ಕೂಡ ಕೋಪ ಬರುತ್ತೆ. ಇದೇನು ರಸ್ತೆನೋ ಅಥವಾ ಕೆಸರು ಗದ್ದೆಯೋ ಅನ್ನೋ ಒಂದು ಡೌಟ್ ಶುರುವಾಗುತ್ತೆ. ರಸ್ತೆಗಾಗಿ ದಶಕಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಾರೆ. ಖೇಮ್ಲಾಪುರ ಗ್ರಾಮದ ಸಸಾಲಟ್ಟಿ ತೋಟದ ರಸ್ತೆಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು 2 ಕಿಲೋಮೀಟರ್ ಕೆಸರುಮಯ ಇದ್ದು ಕೆಸರಿನಲ್ಲಿಯೇ ವಿದ್ಯಾರ್ಥಿಗಳು, ವೃದ್ಧ ರೋಗಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಜನರು ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಕೆಸರಿನ ರಸ್ತೆಯಲ್ಲೇ ಹೋಗಬೇಕು. ಗರ್ಭಿಣಿ ಮಹಿಳೆಯರನ್ನು ಹೊತ್ತು ಸಾಗಬೇಕಂತ ಪರಿಸ್ಥಿತಿ ಇದೆ. ರಸ್ತೆ ಅಭಿವೃದ್ಧಿಗಾಗಿ ದಶಕಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಸ್ಥಳೀಯ ನಿವಾಸಿಗಳು. ಆದರೂ ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಸ್ಥಳೀಯ ಪಂಚಾಯತ್ ಸದಸ್ಯರು ಡೋಂಟ್ ಕೇರ್ ಅಂತಾರೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ಕಡೆ ಜನಪ್ರತಿನಿಧಿಗಳು ಬರ್ತಾರೆ. ಕುರ್ಚಿ ಮತಕ್ಷೇತ್ರದಲ್ಲಿ ಖೇಮ್ಲಾಪುರ ಗ್ರಾಮ ರಸ್ತೆಗಾಗಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರಿಗೆ ಮನವಿ ನೀಡಿದ್ದಾರೆ. ಹಿಂದಿನ ಶಾಸಕ ಪಿ ರಾಜೀವ್ ಗಮನಕ್ಕೂ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ರಸ್ತೆಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಹಲವು ಬಾರಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಶಾಸಕ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಶಿಧರ್ ಕೋಕಟ್ನೂರ್, RJ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಅಂದ್ರೆ ಬಹಳ ಕಷ್ಟ ಆಗತ್ತೈತ್ರಿ. ನಮಗೆ ಸಾಲಿಗೆ ಹೋಗಕ್ಕೆ ಏನು ಅನುಕೂಲ ಇಲ್ರಿ. ಯಾವ ಕಾರಣಕ್ಕೆ ಕಷ್ಟ ಆಗೈತಿ? ಈ ಮಳೆ ಸಲ್ಮಂದ್ರಿ ನಮಗಂತೂ ಏನೇನು ಎಲ್ಲ ಹಾದಿ ಸಲ್ಮಂದ್ರಿ ಅನುಕೂಲದು ಏನೂ ಇಲ್ಲ ರೀ. ಆಮೇಲೆ ನಮ್ಗೆ ಸಾಲಿಗೆ ಹೋಗ್ಬೇಕಾದ್ರೆ ಅಂತೂ ತೀರಾ ಅನಾನುಕೂಲ ಆಗೈತ್ರಿ. ಏನಾಗೈತಿ ಹಾದಿಗೆ? ಏನಾಗೈತಿ ರಸ್ತೆ? ಹಾದಿ ಅಂತೂ ಮಳೆ ಆಗಿ ಕೆಟ್ಟ ಎಲ್ಲ ನೀರು ನಿಲ್ತೈತ್ರಿ. ಹಾದಿ ಮೇಲೆ ರಾಡ್ ಅಂತೂ ಬಹಳ ಆಗೈತ್ರಿ. ಆಮೇಲೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದ್ಸಲ ಬಿದ್ದದೀವ್ರಿ. ಸೈಕಲ್ ಅಂತೂ ಹೋಗಂಗೆ ಇಲ್ರಿ. ಗಾಡಿ ಮೇಲೆ ಏನರ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಗಾಡಿಗಳು ಸುಖ ಹೋಗಂಗಿಲ್ರಿ.
ಆಮೇಲೆ ಪೇಷಂಟ್ಗಳು ಏನ್ರಿ ಹಿಂಗೆ ಎಮರ್ಜೆನ್ಸಿ ಆದ್ರೆ ಅದಂತೂ ಬಹಳ ಬೇರೆ ಐತ್ರಿ. ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ತಡ ಆಗೇ ಹೋಗೋದಾಗೈತ್ರಿ, ಹೊರಗೆ ನಿಲ್ಲಿಸ್ತಾರೆ ಒಮ್ಮೊಮ್ಮೆ. ಆಮೇಲೆ ಇದಕ್ಕೆ ಏನ್ರಿ ನೀವು ಪರಿಹಾರ ಮಾಡಿಕೊಡ್ರಿ. ಇಲ್ಲಿ ಶಾಸಕರಾದ ಬಂದು ಭೇಟಿಯಾಗಿರ್ತಾರೆ ಶಾಸಕ? ಇಲ್ಲ ರೀ, ಏನು ಯಾರೂ ಬಂದೇ ಇಲ್ಲ ರೀ. ಅವ್ರಿಗೇನು ಹೇಳಕ್ಕೆ ಬಯಸ್ತೀನಿ ಶಾಸಕ? ಅವ್ರ ಮಾಡಿಕೊಡ್ಬೇಕಂತ ಹೇಳಿ, ಹಾದಿ ರಸ್ತೆ ಮಾಡಿಕೊಡ್ಬೇಕಂತ ಹೇಳಿ ನಮಗೆ ಬೇಡ್ಕೊತ. ನಮ್ಮ ಹೆಸರು? ಸಂಧ್ಯಾ ಸಿದ್ದಪ್ಪ ಸಸಾಲತಿ. ಹಾದು ಹೋಗಕ್ಕೆ ರೋಡ್ ಸರಿ ಇಲ್ರಿ. ಇವು ಮನ್ಯಾಗ ಪೇಷಂಟ್ಗಳು ಅದಾವ್ರಿ, ಅವತ್ತನ್ನು ಒಯ್ಯಾಕ್ಸಕ ಬರುವತ್ರಿ. ಗಾಡಿಗಳು ಮನ್ಯಾಗ ಹಚ್ಚೋದ್ರಿ, ನಡ್ಕೊತ ಹೋಗುದ್ರಿ, ಅರ್ಧ ತಕ ನಡ್ಕೊತ ಹೋಗೋದಾಕತ್ರಿ. ಈ ಕಡೆ ಪರ್ಮಾನಂದ್ ವಾಡಿಗೆ ಹೋಗಕ್ಕೆ ಬರಂಗಿಲ್ರಿ, ಈ ಕಡೆ ಇದಕ್ಕೆ ಎಲ್ಪರೇಟ್ಗೆ ಹೋಗಕ್ಕೆ ಬರಂಗಿಲ್ರಿ. ಎಲ್ಲ ಹುಡುಗರು ಕಾಲ್ಮೆಡ್ ಸಾಲಿಗೆ ಕನ್ನಡ ಸಾಲಿಗೆ ಹೋಗ್ತಾವ್ರಿ. ಅವ್ರ ಸರ್ಗಳು ಬರ್ಲಿಕ್ಕಂದ್ರೆ ಹುಡುಗರನ್ನ ಬೇಯಾಕತ್ತಾರ್ರಿ. ಇವ ಹುಡುಗರ ನಾವು ರಾಡ್ಯಾಗ ಹೋಗಾಕ ನಾಯಕನತ್ತಾವ್ರಿ. ಎಷ್ಟು ದಿವಸ ಐತ್ರಿ? 2 ದಿನ ಇದು 8 ದಿನ ಆತ್ರಿ. ಈಗ ಸಾಲಿ ಬಿಟ್ಟಾವ್ರಿ ಹುಡುಗರ್ರಿ, ಹೋಗವಲ್ಲು ರೀ. ಮತ್ತೀಗ ಊರಾಗ ಜಾತ್ರೆ ಐತ್ರಿ, ಜಾತ್ರೆಗೆ ಹೋಗಾಕ ಗಾಡಿಗಳು ನಡಿವಲ್ಲು ರೀ. ಇಲ್ಲ, ನೀವು ಈಗ ಹೋಗಿ ಪಂಚಾಯತಿಗೆ ಅದು ಯಾರನ್ನ ಪಂಚಾಯತಿಗೆ ಹೇಳಿದ್ರಿ, ಎಷ್ಟು ಹೇಳಿದ್ರಿ, ಅಲ್ಲಿ ತಕರಾರ ಐತಿ ಇಲ್ಲಿ ತಕರಾರ ಐತಿ ಇದನ್ನ ಹೇಳ್ತಾರ್ರಿ. ಬರೇ ರೋಡ ಆಗವತ್ರಿ ಇದ್ರಿ. ಯಾನ್ ತಕರಾರು ಅಂತ ಹೇಳ್ತಾರೆ? ಏನ್ರಿ ಸ್ಟೇ ಹಚ್ಚಾರ್ರಿ, ಇದನ್ನ ಹೇಳ್ತಾರ್ರಿ. ಹಾದಿ ಮೇಲೆ ಕಸಗೊಳಗಿತ್ತಾರ್ರಿ, ಗಾಡಿಗಳಂತ ಹೋಗಂಗಿಲ್ರಿ. ಇದ್ದಾಟ್ ನಮಗ ಅಟ್ ಗರ್ ಸುಗದ್ ಕೊಟ್ರಂದ್ರ ಅವ್ರಿಗೂ ಅನುಕೂಲ ರೀ, ನಮಗೂ ಅನುಕೂಲ ಆಕತ್ರಿ. ಇಲ್ಲಿ ಎಷ್ಟು ಕುಟುಂಬಗಳು ಅದಾವ್ರಿ ಹಾದಿಗೆ ಸಂಬಂಧಪಟ್ಟ? ಇಲ್ಲಿ ಹಾದಿಗೆ ಒಂದು 25 ಮನಿ ಇದಾವ್ರಿ. ಒಳಗೆ ಇಲ್ಲಿ ಯಾರು ಬರಂಗಿಲ್ರಿ. ಎಲೆಕ್ಷನ್ ಬಂದ್ರೆ ಬರ್ತಾರ್ರಿ, ಅದ್ರ ಬಳಸ್ ಬರೋದೇ ಇಲ್ರಿ ಅವ್ರಿ. ತಮ್ಮ ಹೆಸರೇನ್ರಿ? ಪ್ರಭಾವತಿ ಅಲಂಪ್ರಭು ನೌಲ್ಯಾಡ್. ನಮಸ್ಕಾರ ರೀ, ನಮ್ಮ ಹೆಸರು ರಾಜೇಶ ಪೆಂಡಾರಿ ರೀ. ಇದ್ರಿ ಕೆಂಬ್ಲಾಪುರ ಟು ಅಲಕ್ನೂರು ರೋಡ್ ರೀ. ಇಂತ್ರಿ ಇಲ್ರಿ ಹೋಗಾಕ ಬರಾಕ ಹಾದಿ ಮಾತ್ರ ಹದಿಗಟ್ಟು ಹೋಗೈತ್ರಿ ಎಲ್ಲ ರೀ. ಇಂಥ ನಮ್ಮ ಹುಡುಗರು ರೀ ಸಾಲಿಂದ ಹೋಗು ಬರ್ಬೇಕಂದ್ರೆ ರೀ ಪ್ರಾಬ್ಲಮ್ ಆಗೈತ್ರಿ. ಇಂಥ ದಿನ ಹೋಗುದಾ ಬರುದಾ ಹುಡುಗರಿಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂದ್ರೆ ರೀ, ಹೋಗುತ್ತಾ ಹುಡುಗರು ಬೀಳ್ತಾರೋ ಬರ್ತಾರೋ ಗೊತ್ತಿಲ್ಲ. ಆ ಪೊಸಿಷನ್ ನಮ್ಮ ಹುಡುಗರಿಗೆ ಸ್ಕೂಲ್ ಕಳ್ಸಕ್ಕೆ ಮಾತ್ರ ಅಂಜಿಕೆ ಬರತೈತೆ ನಮಗೆ ಯಾವುದೇ ಒಂದು ಪೇಷಂಟ್ ಕಳಿಸ್ಬೇಕಾದ್ರೂ ಭೀ ಫುಲ್ ಪ್ರಾಬ್ಲಮ್ ಆಗೈತಿ. ಮೊನ್ನೆ ಒಂದು ಡೆಲಿವರಿ ಆದ್ರೂ ಭೀ ನಮ್ಮಲ್ಲಿ ಎತ್ಕೊಂಡು ಹೋಗಿ ನಮ್ಮಲ್ಲಿ ಡೆಲಿವರಿ ಮಾಡ್ಸ್ಯಾರ. ಈ ಮತ್ತು ಅಧ್ಯಕ್ಷರಿಗೆ ಹೋಗಿ ಹೇಳಂತಲಿ ಅವಾಗ ಅವ್ರು ಹಚ್ಚಾರು ಇವ್ರು ಸ್ಟೇ ಹಚ್ಚಾರು ಅಂತಂದು ಹೇಳ್ಕೊತ ಇದನ್ನ ಮನತಕ್ಕ ಬಂದ್ರು. 20-25 ವರ್ಷ ಆದ ನಾವು ಇನ್ನೂ ತಕ್ಕ ಒಬ್ಬರು ಇಲ್ಲಿ ಹಾದಿ ಗರ್ಸೋಗೋದಿಲ್ಲ, ಇನ್ನೂ ತಕ್ಕ ಒಬ್ರು ಹಾದಿಲ್ಲ. ಇಲ್ಲಿ ಹೋಟಿಗೆ ಮಾತ್ರ ಎಲ್ಲರೂ ಕಂಪಲ್ಸರಿ ಮಾತ್ರ ಬರ್ತಾರೆ. ರಾಜಕೀಯ ಮಾತ್ರ ಮಾಡಕ್ಕೆ ಎಲ್ಲರೂ ಬರ್ತಾರೆ, ಹಾದಿ ಮಾಡಕ್ಕೆ ಮಾತ್ರ ಯಾರೂ ಬರಂಗಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರಿ? ಇನ್ನೂ ತಕ್ಕ ಯಾವ ಶಾಸಕರು ಬಂದಿಲ್ಲ, ಯಾರೂ ಇಲ್ಲಿ ಹಾದಿ ಇಲ್ಲ. ಹೋಟಿಗೆ ಮಾತ್ರ ಬರ್ತಾರೆ. ಈಗ ಏನಾಗಬೇಕಾಯ್ತು ಈಗ ನಮಗೆ ಇದು ಒಟ್ಟು 8-15 ದಿವ್ಸನಾಗ ಅಂದ್ರೆ ನಮ್ಗೆ ರೋಡ್ ಆಗ್ಬೇಕಾಯ್ತು. ಈಗ 8 ದಿವಸ ಆಯ್ತು ಹುಡುಗರು ನಮ್ಮ ಸಾಲು ಹೋಗಿಲ್ಲ. ನಾವು ಹುಡುಗರು ಕಳ್ಸೋದು ಹೆಂಗೆ? ಹುಡುಗರ್ಗೆ ಕಸ ತಂದ್ರೆ ತಡಾಗಂತಲೇ ಸರ್ಗಳು ಹೊರಗೆ ನಿಲ್ಲಿಸ್ತಾರೆ. ಈ ಪ್ರಾಬ್ಲಮ್ ಹೇಳ್ರ ಸರ್ಗಳಿಗೆ ಏನು ಹೇಳಕ್ಕೆ ಬರ್ತೈತಿ? ಇಲ್ಲ. ನಮ್ಮಲ್ಲಿ 20-30 ಹುಡುಗರು ಸಾಲಿ ಹೋಗ್ತಾವೆ. ಇಲ್ಲಿದ ಕೆಂಬ್ಲಾಪುರ ಸಿದ್ದಾಪುರ ಎಲ್ಲ ಕಡೆ ದೂರ ಸ್ಕೂಲ್ ಹೋಗ್ತಾವೆ, ಒಳಗೆ ಸ್ಕೂಲ್ ಇರಂಗಿಲ್ಲ. ನಮ್ಮ ಅದನ್ನೆಲ್ಲ ಪದ್ಧತಿ ನಾವು ಮಾಡ್ಕೊಂಡ್ರೆ ನಮ್ಮ ಹುಡುಗರು ಮುಂದೆ ವಿದ್ಯಾಭ್ಯಾಸ ಚಲೋ ಆಗ್ತೈತಿ. ಮತ್ತು ನಮ್ಮ ರೋಡ ಚಲೋ ಇಲ್ಲ, ಚಲೋ ಇಲ್ಲ ಅಂದ್ರೆ ನಮ್ಮ ಹುಡುಗರು ಸಾಲಿಗೆ ಹೆಂಗೆ ಹೋಗುವ? ತಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಪೆಂಡಾರಿ.